ಎದುರಿಸೋದು ಕಷ್ಟ ಸರ್. ಈಗ ಅವ್ರನ್ನ ಎದುರಿಸೋದು ಕಷ್ಟ. ಯಾಕೆ ಎದ್ದೇಳಿಸೋಕೆ ಪ್ರಯತ್ನ ಏನಿದೆ ಕಾರಣ? ಹೋಗ್ಬೇಡಿ ಆಮೇಲೆ ಅವರು MLAಗಳನ್ನ ಮಿನಿಸ್ಟರ್ ಡೆಲ್ಲಿಗೆ ಹೋಗ್ಬೇಡಿ ಇದೇ ವಿಚಾರಕ್ಕೆ ಹೋಗ್ತೀವಿ ಅಂತ ಹೇಳಿದ್ರಲ್ಲ, ನಿಮ್ಗೆ ಹೇಳಿದಾರಾ? ನನಗೆ ಗೊತ್ತಿಲ್ಲ. ವಿಧಾನಸೌಧದಲ್ಲಿ ಖರೀದಿ ಕೇಂದ್ರ ಓಪನ್ ಮಾಡಿದ್ದಾರೆ, ಶಾಸಕರ ಖರೀದಿ ಕೇಂದ್ರ ಓಪನ್ ಆಗಿದೆ ಅಂತ. BJPಯವರು ಸ್ವಂತ ಬಲದಿಂದ ಇರೋ ರಾಜ್ಯಕ್ಕೆ ಅಧಿಕಾರ ಕೊಟ್ಟಿದ್ದಾರೆ. ಜನ ಯಾವ ಥರದಲ್ಲಿ ಬಂದರು ಅಧಿಕಾರಕ್ಕೆ? ಅವರು ಯಡಿಯೂರಪ್ಪನವರು ಕುಮಾರಸ್ವಾಮಿ ಅವರಿದ್ದಾಗ ಹೆಂಗೆ ಬಂದರು, ಮತ್ತು ಯಡಿಯೂರಪ್ಪನವ್ರು ಬಂದರು, ಜಗದೀಶ್ ಶೆಟ್ಟರ್ ಆದರು, ಸದಾನಂದ ಗೌಡರಾದರು, ಬೊಮ್ಮಾಯಿದ್ರು, ಹೆಂಗೆ ಬಂದು ಇನ್ನು ಅವ್ರು 125 ಜನ ಗೆಲ್ಲಿಸಿದ್ರ? ಯಾವ ಇದರಲ್ಲಿ ಅವ್ರ ಅಧಿಕಾರಕ್ಕೆ ಬಂದರು? ಅದರ ಅನುಭವ ಇದೆಯಲ್ಲ, ಅದನ್ನು ಮಾತಾಡ್ತಾ ಅದು ಕಾಂಗ್ರೆಸ್ಸಲ್ಲಿ ನಡೆಯಿಲ್ಲ. ಅಲ್ಲ, ಈಗ ಬಿಜೆಪಿಯಿಂದ ಕಾಂಗ್ರೆಸ್ ಬಂದಂತ ಲಕ್ಷ್ಮಣ್ ಸವದಿ ಅವರು ಹೇಳ್ತಾ ಇದ್ದಾರೆ, ಬಿಜೆಪಿ ಅವರು ನಿಮ್ಮ ಶಾಸಕರನ್ನು ಸೆಳೀತಾ ಇದ್ದಾರೆ ಅಂತ. ಆ ರೀತಿ ಆಗ್ತಾ ಇದೆಯಾ? ಇದು ಯಾವುದೂ ನಡೀತಾ ಇಲ್ಲ. ನೀವು ಹೆಂಗೆ ಯಾವ ಥರ ಮಾತಾಡಿದ್ರೆ ಯಾರು ಹೇಳಿದ್ರು? ಈಗ ಅವ್ರ ಮಾತನ್ನ ಯಾಕೆ ನಮಗೆ ಕೇಳ್ತೀರಿ? ಅವ್ರಿಗೆ ವಿರೋಧ ಪಕ್ಷದವರು ಏನೂ ಇಲ್ಲ ವಿಷಯ, ನಾವಲ್ಲಿ ಇದ್ದೀವಿ ಅಂತ ಹೇಳ್ಬೇಕಲ್ಲ. ಅವ್ರು ಹೆಂಗೆ ಬೇಕೋ ಹಂಗೆ ಮಾತಾಡ್ತಿರ್ತಾರೆ. ಬಟ್ ಜನ 5 ವರ್ಷಕ್ಕೆ ಆಶೀರ್ವಾದ ಮಾಡಿದ್ದಾರೆ. 130ಕ್ಕೂ ಹೆಚ್ಚು ಜನನ ಗೆಲ್ಲಿಸಿದ್ದಾರೆ. ಗೆಲ್ಲಿಸಿದ ಮೇಲೆ ಸರ್ಕಾರ 5 ವರ್ಷ ಇರುತ್ತೆ, ಸ್ಥಿರವಾಗಿರುತ್ತೆ, ಅಭಿವೃದ್ಧಿ ಪರ ಇರುತ್ತೆ. 2027 ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. ಸರ್, ಕಣ್ಣೇರಿ ಶ್ರೀಗಳು ಮತ್ತೆ ಬಸವ ತಾಲಿಬಾನಿಗಳ ಪ್ರೇರಿತ ಸರ್. ಮತ್ತೆ ಯಾರು? ಕಣ್ಣೇರಿ ಮಠದ ಶ್ರೀಗಳು, ಸ್ವಾಮಿಗಳು ಏನೇನು ಹೇಳ್ಕೊತಾರೆ ಅವ್ರವ್ರನ್ನೇ ಕೇಳ್ಕೊಳ್ಳಿ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರೆ ಕಾನ್ಸ್ಟಿಟ್ಯೂಷನಲ್ಲಿ ಅದಷ್ಟೇ ನನಗೆ ಗೊತ್ತು. ಈಗ ಸಂಪುಟ ಪುನಾರಚನೆ ಆದರೆ ಸಂಪುಟ ಪುನಾರಚನೆ ಆದರೆ ದಲಿತ ಸಮುದಾಯಕ್ಕೆ ಕೊಡಬೇಕು, ಅದರಲ್ಲೂ ಎಡ ಸಮುದಾಯಕ್ಕೆ ಸಚಿವ ಸ್ಥಾನ ಕೊಡಬೇಕು ಅನ್ನೋ ಬೇಡಿಕೆ ಇದೆ. ಅಂದರೆ ಕೆಲವೊಂದಿಷ್ಟು ಜನ ಬಹಿರಂಗವಾಗಿ ಶಾಸಕರು ಹೇಳ್ತಾ ಇದ್ದಾರೆ. ದಲಿತರಿಗೆ ಎಷ್ಟು ಶಕ್ತಿ ಬರುತ್ತೋ ಅಷ್ಟು ಕಾನ್ಸ್ಟಿಟ್ಯೂಷನ್ನು ಅಂಬೇಡ್ಕರ್ ಬಯಸಿದ್ದು ಅದನ್ನು ಎದ್ದೇಳಿಸೋದು ಕಷ್ಟ ಸರ್. ಈಗ ಅವ್ರನ್ನ ಎದುರಿಸೋದು ಕಷ್ಟ. ಯಾಕೆ ಎದ್ದೇಳಿಸೋಕೆ ಪ್ರಯತ್ನ ಏನಿದೆ ಕಾರಣ? ಹೋಗ್ಬೇಡಿ ಆಮೇಲೆ ಅವರು MLAಗಳನ್ನ ಮಿನಿಸ್ಟರ್ ಡೆಲ್ಲಿಗೆ ಹೋಗ್ಬೇಡಿ ಇದೇ ವಿಚಾರಕ್ಕೆ ಹೋಗ್ತೀವಿ ಅಂತ ಹೇಳಿದ್ರಲ್ಲ, ನಿಮ್ಗೆ ಹೇಳಿದಾರಾ? ನನಗೆ ಗೊತ್ತಿಲ್ಲ. ವಿಧಾನಸೌಧದಲ್ಲಿ ಖರೀದಿ ಕೇಂದ್ರ ಓಪನ್ ಮಾಡಿದ್ದಾರೆ, ಶಾಸಕರ ಖರೀದಿ ಕೇಂದ್ರ ಓಪನ್ ಆಗಿದೆ ಅಂತ. BJPಯವರು ಸ್ವಂತ ಬಲದಿಂದ ಇರೋ ರಾಜ್ಯಕ್ಕೆ ಅಧಿಕಾರ ಕೊಟ್ಟಿದ್ದಾರೆ. ಜನ ಯಾವ ಥರದಲ್ಲಿ ಬಂದರು ಅಧಿಕಾರಕ್ಕೆ? ಅವರು ಯಡಿಯೂರಪ್ಪನವರು ಕುಮಾರಸ್ವಾಮಿ ಅವರಿದ್ದಾಗ ಹೆಂಗೆ ಬಂದರು, ಮತ್ತು ಯಡಿಯೂರಪ್ಪನವ್ರು ಬಂದರು, ಜಗದೀಶ್ ಶೆಟ್ಟರ್ ಆದರು, ಸದಾನಂದ ಗೌಡರಾದರು, ಬೊಮ್ಮಾಯಿದ್ರು, ಹೆಂಗೆ ಬಂದು ಇನ್ನು ಅವ್ರು 125 ಜನ ಗೆಲ್ಲಿಸಿದ್ರ? ಯಾವ ಇದರಲ್ಲಿ ಅವ್ರ ಅಧಿಕಾರಕ್ಕೆ ಬಂದರು? ಅದರ ಅನುಭವ ಇದೆಯಲ್ಲ, ಅದನ್ನು ಮಾತಾಡ್ತಾ ಅದು ಕಾಂಗ್ರೆಸ್ಸಲ್ಲಿ ನಡೆಯಿಲ್ಲ. ಅಲ್ಲ, ಈಗ ಬಿಜೆಪಿಯಿಂದ ಕಾಂಗ್ರೆಸ್ ಬಂದಂತ ಲಕ್ಷ್ಮಣ್ ಸವದಿ ಅವರು ಹೇಳ್ತಾ ಇದ್ದಾರೆ, ಬಿಜೆಪಿ ಅವರು ನಿಮ್ಮ ಶಾಸಕರನ್ನು ಸೆಳೀತಾ ಇದ್ದಾರೆ ಅಂತ. ಆ ರೀತಿ ಆಗ್ತಾ ಇದೆಯಾ? ಇದು ಯಾವುದೂ ನಡೀತಾ ಇಲ್ಲ. ನೀವು ಹೆಂಗೆ ಯಾವ ಥರ ಮಾತಾಡಿದ್ರೆ ಯಾರು ಹೇಳಿದ್ರು? ಈಗ ಅವ್ರ ಮಾತನ್ನ ಯಾಕೆ ನಮಗೆ ಕೇಳ್ತೀರಿ? ಅವ್ರಿಗೆ ವಿರೋಧ ಪಕ್ಷದವರು ಏನೂ ಇಲ್ಲ ವಿಷಯ, ನಾವಲ್ಲಿ ಇದ್ದೀವಿ ಅಂತ ಹೇಳ್ಬೇಕಲ್ಲ. ಅವ್ರು ಹೆಂಗೆ ಬೇಕೋ ಹಂಗೆ ಮಾತಾಡ್ತಿರ್ತಾರೆ. ಬಟ್ ಜನ 5 ವರ್ಷಕ್ಕೆ ಆಶೀರ್ವಾದ ಮಾಡಿದ್ದಾರೆ. 130ಕ್ಕೂ ಹೆಚ್ಚು ಜನನ ಗೆಲ್ಲಿಸಿದ್ದಾರೆ. ಗೆಲ್ಲಿಸಿದ ಮೇಲೆ ಸರ್ಕಾರ 5 ವರ್ಷ ಇರುತ್ತೆ, ಸ್ಥಿರವಾಗಿರುತ್ತೆ, ಅಭಿವೃದ್ಧಿ ಪರ ಇರುತ್ತೆ. 2027 ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. ಸರ್, ಕಣ್ಣೇರಿ ಶ್ರೀಗಳು ಮತ್ತೆ ಬಸವ ತಾಲಿಬಾನಿಗಳ ಪ್ರೇರಿತ ಸರ್. ಮತ್ತೆ ಯಾರು? ಕಣ್ಣೇರಿ ಮಠದ ಶ್ರೀಗಳು, ಸ್ವಾಮಿಗಳು ಏನೇನು ಹೇಳ್ಕೊತಾರೆ ಅವ್ರವ್ರನ್ನೇ ಕೇಳ್ಕೊಳ್ಳಿ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರೆ ಕಾನ್ಸ್ಟಿಟ್ಯೂಷನಲ್ಲಿ ಅದಷ್ಟೇ ನನಗೆ ಗೊತ್ತು. ಈಗ ಸಂಪುಟ ಪುನಾರಚನೆ ಆದರೆ ಸಂಪುಟ ಪುನಾರಚನೆ ಆದರೆ ದಲಿತ ಸಮುದಾಯಕ್ಕೆ ಕೊಡಬೇಕು, ಅದರಲ್ಲೂ ಎಡ ಸಮುದಾಯಕ್ಕೆ ಸಚಿವ ಸ್ಥಾನ ಕೊಡಬೇಕು ಅನ್ನೋ ಬೇಡಿಕೆ ಇದೆ. ಅಂದರೆ ಕೆಲವೊಂದಿಷ್ಟು ಜನ ಬಹಿರಂಗವಾಗಿ ಶಾಸಕರು ಹೇಳ್ತಾ ಇದ್ದಾರೆ. ದಲಿತರಿಗೆ ಎಷ್ಟು ಶಕ್ತಿ ಬರುತ್ತೋ ಅಷ್ಟು ಕಾನ್ಸ್ಟಿಟ್ಯೂಷನ್ನು ಅಂಬೇಡ್ಕರ್ ಬಯಸಿದ್ದು ಅದನ್ನು. ಥ್ಯಾಂಕ್ ಯು ಸರ್.